ಡೊನಾಲ್ಡ್ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದ ಅಮೆರಿಕ ಜನರು. ಟ್ರಂಪ್ ಅವರ ನೀತಿಯನ್ನ ವಿರೋಧಿಸಿ ಆಕ್ರೋಶದ ಕಿಚ್ಚು. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧದ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಮೆರಿಕ ದೇಶದ ಜನರೇ ತಿರುಗಿ ಬಿದ್ದಿದ್ದಾರೆ. ಅಮೆರಿಕ ದೇಶದ ಜನರ ಆಕ್ರೋಶದ ಕಟ್ಟೆ ಒಡೆದಿದ್ದು ಸಾವಿರಾರು ಮಂದಿ ಜನರು ಪ್ರತಿಭಟನೆ ನಡೆಸಿ ಟ್ರಂಪ್ಗೆ ಶಾಕ್ ನೀಡಿದ್ರು. ಇರಾನ್ ವಿರುದ್ಧದ ಯುದ್ಧ ಸೇರಿದಂತೆ ಟ್ರಂಪ್ ಅವರ ನೀತಿಯನ್ನ ವಿರೋಧಿಸಿ ಅಮೆರಿಕದ ಜನ ದೊಡ್ಡ ಸಮೂಹವೇ ಬೀದಿಗಿಳಿದಿದ್ದಾರೆ. ನೋ ಕಿಂಗ್ಸ್ ಚಳುವಳಿ ಹಮ್ಮಿಕೊಂಡಿದ್ದು ಅಮೆರಿಕ ದೇಶಾದ್ಯಂತ ಪ್ರತಿಭಟನಾಕಾರರು ರ್ಯಾಲಿ ನಡೆಸಿ ಟ್ರಂಪ್ ಅವರ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸಿದ್ರು. ಅಲ್ಲದೆ ಟ್ರಂಪ್ನ ಆಡಳಿತ ಶೈಲಿ, ವಲಸೆ ನೀತಿ ಹಾಗೂ ಇರಾನ್ ವಿರುದ್ಧದ ಯುದ್ಧದ ಕುರಿತು ಆಕ್ರೋಶ ಹೊರಹಾಕಿದ್ರು. ಇನ್ನು ನೋ ಕಿಂಗ್ಸ್ ಚಳುವಳಿಯ ಭಾಗವಾಗಿ ಕಳೆದ 1 ವರ್ಷದಲ್ಲಿ ಟ್ರಂಪ್ ವಿರುದ್ಧ ಜನರು 3ನೇ ಸಲ ಜನ ಬೀದಿಗಿಳಿದಿದ್ದಾರೆ. ಇನ್ನು ಅಮೆರಿಕದ ಅತಿ ಜನನಿಬಿಡ ನಗರಗಳಾದ ನ್ಯೂಯಾರ್ಕ್, ವಾಷಿಂಗ್ಟನ್, ಲಾಸ್ ಏಂಜಲೀಸ್, ಡಲಾಸ್, ಫಿಲಡೆಲ್ಫಿಯಾ ಸೇರಿದಂತೆ ಅನೇಕ ನಗರಗಳಲ್ಲಿ ದೊಡ್ಡ ಸಭೆಗಳು, ಪ್ರತಿಭಟನಾ ರ್ಯಾಲಿಗಳು ನಡೆದಿದ್ದು ಸುಮಾರು 80 ಲಕ್ಷ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಇನ್ನು ಆಸ್ಕರ್ ಪ್ರಶಸ್ತಿ ವಿಜೇತ ನಟ ರಾಬರ್ಟ್ ಡಿ ನರೋ ಸಹ ಪ್ರತಿಭಟನೆಯಲ್ಲಿದ್ದು ಫ್ಯಾಸಿಸಂ ವಿರುದ್ಧ ಹೋರಾಡಿ ಎಂಬ ಬ್ಯಾನರ್ ಪ್ರದರ್ಶಿಸಿ ಮೆರವಣಿಗೆ ನಡೆಸಲಾಯಿತು. ಒಟ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ದೇಶದಾದ್ಯಂತ ಆಕ್ರೋಶ ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಟ್ರಂಪ್ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನುವುದನ್ನು ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.